ನಾಯಕತ್ವ ಲೀಡರ್ಶಿಪ್ ಬಿಸ್ನೆಸ್ಸಲ್ಲಿ ಯಾವ ರೀತಿ ರೋಲ್ ಪ್ಲೇ ಮಾಡುತ್ತೆ. ಬಿಸ್ನೆಸ್ ಮಾಡ್ತಿರೋರಿಗೆ ಇಷ್ಟೊತ್ತಿಗೆ ಈ ಲೀಡರ್ಶಿಪ್ದು ಬೆಲೆ ಅನ್ನೋದು ಆಲ್ರೆಡಿ ಗೊತ್ತಾಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಲೀಡರ್ಶಿಪ್ನ ಮಹತ್ವ ಏನು, ನಿಮ್ಮ ಬಿಸ್ನೆಸ್ಸಲ್ಲಿ ಈ ಲೀಡರ್ಶಿಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಹೇಳ್ಕೊಡ್ತಾ ಇರುವಂಥ ಈ 10 ಪಾಯಿಂಟ್ಗಳನ್ನ ನೀವು ನಿಮ್ಮ ಬಿಸ್ನೆಸ್ಗಳಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಸಂಸ್ಥೆನ ಒಂದು ತುಂಬ ಉತ್ತಮ ಮಟ್ಟಕ್ಕೆ ತಗೊಂಡೋಗ್ಬೋದು. ಯಾಕಂತ ಹೇಳಿದ್ರೆ ಲೀಡರ್ಶಿಪ್ ಅನ್ನೋದು ಯಾವುದೇ ಒಂದು ಬಿಸ್ನೆಸ್ಗೆ ಒಂದು ಬುನಾದಿ ಅಂತಲೇ ಹೇಳ್ಬೋದು. ಬಿಸ್ನೆಸ್ಸಲ್ಲಿ ಇರುವಂಥ ದೊಡ್ಡ ದೊಡ್ಡ ಟೈಕಾನ್ಗಳು ಯಾರಿದ್ದಾರೆ, ನಮ್ಮ ರತನ್ ಟಾಟಾ ಆಗಿರ್ಬೋದು, ಮತ್ತು ಇನ್ಫೋಸಿಸ್ ನಾರಾಯಣ್ ಮೂರ್ತಿಯವರಾಗಿರ್ಬೋದು, ಈ ರೀತಿ ದೊಡ್ಡ ದೊಡ್ಡ ಲೀಡರ್ಸ್ ಏನಿದ್ದಾರೆ ಇವರು ಇಷ್ಟು ದೊಡ್ಡ ಮಟ್ಟದ ಸಂಸ್ಥೆಗಳನ್ನ ಕಟ್ಟಿ ಹುಟ್ಟು ಹಾಕೋದಕ್ಕೆ ಅವರಲ್ಲಿ ಪ್ರಮುಖವಾದ ಕಾರಣ ಏನಪ್ಪ ಅಂತ ಹೇಳಿದ್ರೆ ಲೀಡರ್ಶಿಪ್. ಈ ಲೀಡರ್ಶಿಪ್ ಅನ್ನೋದು ಒಂದು ಸಣ್ಣ ಸಂಸ್ಥೆನ ಒಂದು ದೊಡ್ಡ ಮಟ್ಟದ ಟಾಪ್ ಕಂಪ್ನಿಯಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಬನ್ನಿ, ಈ 10 ಪಾಯಿಂಟ್ಗಳು ಯಾವುದ್ಯಾವುದು ಲೀಡರ್ಶಿಪ್ಪಲ್ಲಿ, ಬನ್ನಿ ತಡ ಮಾಡಲ್ಲ, ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ನಾನು ಹರೀಶ್ ಮೌರ್ಯ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನೀವು ಮೊದಲು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿಯಾದ ಹೊಸ ಹೊಸ ಕಾಂಟೆಂಟ್ಗಳನ್ನ ತರ್ತಾ ಇರ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ ಲೀಡರ್ಶಿಪ್ಗೆ ಇರಬೇಕಾಗಿರೋದು ಅಂದರೆ ಮುಕ್ತ ಸಂವಹನೆ, ಅಂದರೆ ಓಪನ್ ಕಾನ್ವರ್ಸೇಷನ್. ಯಾವುದೇ ಲೀಡರ್ ಆಗಿರ್ಬೋದು, ಅವರು ಓಪನ್ ಆಗಿರಬೇಕು. ಒಳಗಡೆ ಒಂದು ಹೊರಗಡೆ ಒಂದು ಈ ರೀತಿನ ಇಟ್ಕೊಳಕ್ಕೆ ಹೋಗ್ಬಾರ್ದು. ಈ ರೀತಿ ಬರುತ್ತೆ ಸಿಚುವೇಶನ್ಸು, ಆದ್ರೂ ಕೂಡ ನಾವು ಅದನ್ನು ಅವಾಯ್ಡ್ ಮಾಡೋದು ಯಾವ ರೀತಿ ಅನ್ನೋದನ್ನ ಕಲ್ತ್ಕೊಬೇಕು. ಇದನ್ನು ಮಾಡಿದ್ರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ನೀವು ಅಬ್ಸರ್ವ್ ಮಾಡಿದ್ದೀರಾ, ದೊಡ್ಡ ದೊಡ್ಡ ಲೀಡರ್ಗಳು ಎಷ್ಟು ಡೌನ್ ಟು ಅರ್ತ್ ಇರ್ತಾರೆ ಅಂತ. ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಅವ್ರು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ತುಂಬ ಓಪನ್ ಆಗಿರ್ತಾರೆ. ಸೊ ಇದು ಒಬ್ಬ ಲೀಡರ್ಗೆ ಇರಬೇಕಾದಂಥ ಅತಿ ಮುಖ್ಯವಾದ ಗುಣ. ಈ ಬಿಸ್ನೆಸ್ಸಲ್ಲಂತೂ ಈ ಮುಕ್ತ ಸಂವಹನೆ ಅನ್ನೋದೇನಿದೆ ಇದು ಬಹಳ ಇಂಪಾರ್ಟೆಂಟ್. ನೀವೆಷ್ಟು ಓಪನ್ ಇರ್ತೀರಾ, ನಿಮ್ಮ ಅಂಡರಲ್ಲಿ ವರ್ಕ್ ಮಾಡೋ ಲೇಬರ್ ಆಗಿರ್ಬೋದು, ನಿಮ್ಮ ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಅಷ್ಟೇ ಓಪನ್ ಇರ್ತಾರೆ. ಸೊ ಇದರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಪಾರದರ್ಶಕತೆ ಹೆಚ್ಚಾಗಿರುತ್ತೆ. ಸೊ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಈಸಿಯಾಗಿ ಗ್ರೋ ಮಾಡ್ಬೋದು. ಇನ್ನು ಎರಡನೇ ಪಾಯಿಂಟು ಸಹಾನುಭೂತಿ. ಅನುಭೂತಿನೇ ಬೇರೆ, ಸಹಾನುಭೂತಿನೇ ಬೇರೆ. ಸೊ ಅನುಭೂತಿ ಅಂದರೆ ಡೌನ್ವರ್ಡ್ ಯಾರೊಬ್ಬರು ವರ್ಕರ್ ಇರ್ತಾರೆ, ಅವ್ರದ್ದು ಏನೋ ಸಮಸ್ಯೆ ಇರುತ್ತೆ, ಆ ಸಮಸ್ಯೆ ಥರ ನೋಡಿದ್ರೆ ಅದು ಅನುಭೂತಿ ಥರ ಆಗುತ್ತೆ. ಸಹಾನುಭೂತಿ ಅಂದರೆ ಅದನ್ನು ಫೀಲ್ ಮಾಡಬೇಕು. ಒಂದು ಸಿಚುವೇಶನ್ ನಿಮ್ಗಾಗಿದ್ದರೆ ನೀವು ಯಾವ ರೀತಿನ ಫೀಲ್ ಮಾಡ್ತಿದ್ರಿ ಅನ್ನೋದನ್ನು ಸಹಾನುಭೂತಿ ಅಂತ ಕರೀತಾರೆ. ಈ ಸಹಾನುಭೂತಿ ಪ್ರತಿಯೊಬ್ಬ ಲೀಡ್ರಿಗೂ ಇರಲೇಬೇಕು. ಇದರಿಂದ ಅವರ ಆರ್ಗನೈಜೇಷನ್ಗಳು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಈ ಸಹಾನುಭೂತಿ ಕೇಳಿಸ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿರುತ್ತೆ, ಇದನ್ನು ಅಳವಡಿಸ್ಕೊಳ್ಳೋದು ತುಂಬಾ ಕಷ್ಟ. ಬಟ್ ಇದು ಪ್ರತಿಯೊಬ್ಬ ಲೀಡರಲ್ಲೂ ಈ ಗುಣ ಇರಬೇಕಾಗಿರೋದು ತುಂಬ ಮುಖ್ಯ. ಮೂರನೇ ಪಾಯಿಂಟ್ ಬಂದು ಕಾರ್ಯತಂತ್ರದ ಚಿಂತನೆ ಇರಬೇಕು. ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ನೆಕ್ಸ್ಟ್ ಏನು ಪ್ರೋಗ್ರೆಸ್ ಮಾಡಬೇಕು, ಏನು ಯೋಚನೆ ಮಾಡಬೇಕು, ನಿಮ್ಮದು ವಿಷನ್ ಏನು, ಇದೆಲ್ಲದನ್ನು ಕೂಡ ಇನ್ನೊಂದು ನೆಕ್ಸ್ಟ್ 1 ಇಯರಲ್ಲಿ ನಿಮ್ದು ಏನಿದೆ, ನಿಮ್ಮ ಕಂಪ್ನಿನ ಯಾವ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮದು ವ್ಯಾಪಾರನ ಯಾವ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ, ಯಾವ ರೀತಿ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ರೀತಿ ಒಂದು ಕಾರ್ಯರೂಪ ಇರಬೇಕು. ಅದನ್ನು ಒಂದು ಚಿಂತನೆ ಮಾಡ್ತಾ ಇರಬೇಕು. ಯಾಕಂದರೆ ನೀವು ಲೀಡರ್ ಆಫ್ ದಿ ಕಂಪನಿ, ಅದೊಂದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು. ಸೊ ಈ ಚಿಂತನೆ ನಿಮ್ಮಲ್ಲಿ ಯಾವಾಗಲೂ ಇರಬೇಕು. ಇದು ಕೂಡ ಒಂದು ಉತ್ತಮವಾದ ಲೀಡರ್ಶಿಪ್ಗೆ ಇರುವಂಥ ಲಕ್ಷಣ. 4ನೇ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಸೃಜನಶೀಲತೆ, ಕ್ರಿಯೇಟಿವಿಟಿ. ಲೀಡರ್ಶಿಪ್ಗೆ ಇದು ತುಂಬಾ ಇಂಪಾರ್ಟೆಂಟು. ನೀವು ಎಷ್ಟು ಕ್ರಿಯೇಟಿವ್ ಆಗಿರ್ತೀರಾ, ನಿಮ್ಮದು ಸಂಸ್ಥೆ ಅಷ್ಟೇ ಮೇಲ್ಮಟ್ಟಕ್ಕೆ ಹೋಗುತ್ತೆ. ಕ್ರಿಯೇಟಿವಿಟಿ ಅನ್ನೋದು ಇಟ್ಸ್ ಅ ಮದರ್ ಆಫ್ ಗ್ರೋತ್. ನೀವು ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನೀವೇನೋ ಒಂದು ಹಳೆ ಕಾಲದಲ್ಲಿ ಏನೋ ಮಾಡ್ತಾ ಇರ್ತೀರಾ, ಅದನ್ನೇ ಮಾಡ್ಕೊಂಡು ಹೋಗೋದಲ್ಲ. ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು, ಕ್ರಿಯೇಟಿವಿಟಿ ಯೂಸ್ ಮಾಡಬೇಕು. ಸೊ ಲೀಡರ್ಶಿಪ್ಗೆ ಇದು ತುಂಬಾ ಇಂಪಾರ್ಟೆಂಟು. ಇನ್ನು 5ನೇ ಪಾಯಿಂಟು ಲೀಡರ್ಶಿಪ್ಪಲ್ಲಿ ಬರುತ್ತೆ ಸಕಾರಾತ್ಮಕತೆ, ಅಂದರೆ ಪಾಸಿಟಿವಿಟಿ. ಒಬ್ಬ ಲೀಡರ್ ಆದವನು ಪಾಸಿಟಿವ್ ಆಗಿರಬೇಕು, ಆಲ್ವೇಸ್ ಪಾಸಿಟಿವ್ ಆಗಿರಬೇಕು.
ನೆಗೆಟಿವಿಟಿ ಅನ್ನೋದಕ್ಕೆ ಅವನಿಗೆ ಅರ್ಥನೇ ಗೊತ್ತಿರಬಾರ್ದು. ಈ ಥರದ ಗುಣಗಳು ಈಸಿಯಾಗಿ ಬರಲ್ಲ, ಅಥವಾ ನಾವು ಹುಟ್ಟಿದ ತಕ್ಷಣವೇ ನಮಗೆ ಬಂದಿರಲ್ಲ. ಇದನ್ನು ನಾವು ಬೆಳೆಸ್ಕೊಬೇಕು. ಯಾಕಂದರೆ ನಾವು ಸಕ್ಸಸ್ ಆಗಬೇಕು ಅಂದರೆ ಈ ಥರ ಲೀಡರ್ಶಿಪ್ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟು. ಒಂದು ಲೀಡರ್ ಯಾವಾಗ ನಿಮಗೆ ಒಂದು ಸಬಲರಾಗಿರ್ತೀವಿ, ನಿಮ್ಮ ಸಂಸ್ಥೆ ಆಗಿರ್ಬೋದು, ನಿಮ್ಮ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಒಂದು ಚಿಕ್ಕದು ಒಂದು ಪ್ರಾವಿಷನ್ ಸ್ಟೋರೇ ನಡೆಸಿ, ಆದರೆ ನಿಮ್ಮಲ್ಲಿ ಈ ಲೀಡರ್ಶಿಪ್ ಕ್ವಾಲಿಟಿ ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಲೀಡರ್ಶಿಪ್ ಸ್ಟ್ರಾಟಜಿ ಏನು ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಲೀಡರ್ಶಿಪ್ ಬಗ್ಗೆ ಏನೇ ಡೌಟ್ಗಳಿದ್ರೂ ಕೂಡ ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಆದ ಬಿಸ್ನೆಸ್ ರಿಲೇಟೆಡ್ ಆಗಿರುವಂಥ ಹೊಸ ಕಾಂಟೆಂಟ್ಗಳನ್ನ ತರ್ತಾ ಇರ್ತೀನಿ. ಅದಕ್ಕೋಸ್ಕರ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.